ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇಜ್ರಿವಾಲ್ ವಿರುದ್ಧ ಮೋದಿ ಬ್ರಹ್ಮಾಸ್ತ್ರ. ಹರಿಯಾಣ ಮಹಾರಾಷ್ಟ್ರದ ಭರ್ಜರಿ ಗೆಲುವಿನ ಬಳಿಕ ಡೆಲ್ಲಿ ಎಲೆಕ್ಷನ್ನಲ್ಲಿ ಈ ಬಾರಿ ರಾಜಕೀಯದ ಬರವನ್ನು ನೀಗಿಸಲೇಬೇಕು ಅಂತ ಬಿಜೆಪಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಕೇಜ್ರಿವಾಲ್ ವರ್ಸಸ್ ಮೋದಿ ಫೈಟ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದು ಇದುವರೆಗಿನ ರಾಜಕೀಯ ಜಟಾಪಟಿಗಳಿಗೆ ಸಾಕ್ಷಿಯಾಗಿದೆಯಲ್ಲ, ಈಗ ಈ ಎಲೆಕ್ಷನ್ ಮೂಲಕ ಉತ್ತರ ಕೊಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಮೋದಿ. ಹಾಗಾದ್ರೆ ಪ್ರಯೋಗಿಸಿರುವಂತಹ ಬ್ರಹ್ಮಾಸ್ತ್ರ ಏನು, ಬಿಜೆಪಿಯ ಈ ಪಂಚಸೂತ್ರಗಳೇನು, ಡೆಲ್ಲಿ ಗೆಲ್ಲೋದಿಕ್ಕೆ ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಭ್ರಷ್ಟಾಚಾರವನ್ನು ತೊಡೆದು ಹಾಕ್ತೀನಿ ಅಂತ ಬಂದಂತಹ ಆಪ್ ವಿರುದ್ಧ ಭರ್ಜರಿ ವಿಚಾರಗಳು ಈಗ ಎಲೆಕ್ಷನ್ ಟೈಮ್ ಅಲ್ಲೇ ಸಿಕ್ಕಿರೋದು ಬಿಜೆಪಿಗೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಡೆಲ್ಲಿಯಲ್ಲಿ ಗ್ಯಾರಂಟಿಗಳ ಸುರಿಮಳೆ ಅಬ್ಬರ ಜೋರಾಗಿದೆ. ಒಂದ್ ಕಡೆ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಅವರು 2,500 ತಿಂಗಳಿಗೆ ಘೋಷಣೆ ಮಾಡಿ ಬಂದಿದ್ದಿರಬಹುದು. ಈ ಕಡೆ ಆಮ್ ಆದ್ಮಿ ಎಲ್ಲರಿಗಿಂತ ಮೊದಲೇ ಆರಂಭದಲ್ಲೇ ಕೊಡ್ತಾ ಇದ್ರು, ಈ ಬಾರಿ ಮತ್ತಷ್ಟು ಜಾಸ್ತಿ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದ್ರೆ ಅನ್ನುವಂಥ ಘೋಷಣೆ ಮಾಡಿರೋದು. ಇದ್ರ ನಡುವೆ ಬಿಜೆಪಿ ಇವರಿಬ್ಬರ ಕಚ್ಚಾಟದಲ್ಲಿ ವೋಟ್ ಡಿವೈಡ್ ಆಗಿ ನಮಗೆ ಲಾಭ ಆಗತ್ತೆ, BSP ಕಾಂಗ್ರೆಸ್ ಆಮ್ ಆದ್ಮಿಗೆ ಪೆಟ್ಟು ಕೊಡ್ಲಿದೆ, ನಮಗೆ ಈ ಬಾರಿ ಯಾರು ಊಹೆ ಮಾಡಿದಂಥ ಒಂದು ರಿಸಲ್ಟ್ ಬಂದೇ ಬರುತ್ತೆ ರಾಜಧಾನಿಯಲ್ಲಿ ಅನ್ನೋ ನಿರೀಕ್ಷೆಯಲ್ಲಿದೆ. ಮೋದಿ ಅಮಿತ್ ಶಾ ಸ್ವತಃ ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಯಾಕಂದ್ರೆ ಗದ್ದುಗೆ ಬುಡದಲ್ಲಿರುವಂತ ಡೆಲ್ಲಿ ಗೆಲ್ಲದೆ ಹೋದ್ರೆ ಹೆಂಗೆ, ಅದರಲ್ಲೂ ಇಷ್ಟು ದೊಡ್ಡ ಆರೋಪ ಹೊತ್ತು ಜೈಲಿಗೆ ಹೋಗಿ ಬಂದಂತ ಕೇಜ್ರಿವಾಲ್ ಭ್ರಷ್ಟ ಅಂತ ಕೇಂದ್ರ ಸರ್ಕಾರನೇ ಅಸ್ತ್ರ ಬಳಸ್ತು, CBI ED ಅಂತೆಲ್ಲ ಆರೋಪ ಹೊತ್ಕೊಂಡು ಈಗ ಸೋಲಿಸದೆ ಹೋದ್ರೆ ಹೆಂಗೆ, ಭ್ರಷ್ಟಾನೆ ಅಂತ ಸಾಬೀತು ಮಾಡ್ಬೇಕಲ್ಲ, ಸೋಲಿಸೋ ಮೂಲಕ ಜನ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದಲ್ವಾ ಬಿಜೆಪಿ ಲೆಕ್ಕಾಚಾರ. ಈಗ ಭರ್ಜರಿ ಅಸ್ತ್ರ ಸಿಕ್ಕಿದೆ. ನಂಬರ್ 1 ಕೇಜ್ರಿವಾಲ್ ಅವರ ಬಂಗಲೆ. ಈ ಶೀಶ್ ಮಹಲ್ ವಿಚಾರ ಮೋದಿ ಸ್ವತಃ ವಾಗ್ದಾಳಿ ನಡೆಸಿದ್ದಾರೆ. ಎಷ್ಟೆಷ್ಟು ಕೋಟಿ ಖರ್ಚಲ್ಲಿ ಪಾಪ ಏನೇನು ಮಾಡ್ತಾರೆ, ಬಟ್ ನಾವೆಲ್ಲ ಆ ರೀತಿ ಮಾಡೋರಲ್ಲ, ಬಡವ್ರಿಗಾಗಿ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಅಲ್ಲಿನ ಕೊಳಗೇರಿ ನಿವಾಸಿಗಳಿಗೆ ಮನೆ ಭಾಗ್ಯ, ಅಪಾರ್ಟ್ಮೆಂಟ್ ಭಾಗ್ಯವನ್ನು ಘೋಷಣೆ ಮಾಡಿದ್ರು ಮೊನ್ನೆ ಅಷ್ಟೇ. ಅದು ಬಹಳ ಪ್ರಮುಖ ಘೋಷಣೆ ಆಯಿತು ಡೆಲ್ಲಿ ಎಲೆಕ್ಷನ್ಗೆ. ಯಾಕಂದ್ರೆ ಅಲ್ಲಿ ಸ್ಲಮ್ ನಿವಾಸಿಗಳು ಬಹಳ ದೊಡ್ಡ ಮಟ್ಟದಲ್ಲಿದ್ದಾರೆ, ಮತದಾರರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಸ್ಲಮ್ ಲೆಕ್ಕಾಚಾರ ತೆಗೆದ್ರೆ ನಾವು ಅವ್ರಿಗೆ ಅಪಾರ್ಟ್ಮೆಂಟ್ಗಳ ಘೋಷಣೆ, ಮನೆ ಘೋಷಣೆ ಅತಿ ಮುಖ್ಯವಾಗಿ ಕಾಣಿಸ್ತು. ಈ ಹೊತ್ತಲ್ಲಿ ನೋಡಿ, ನಾವು ಬಡವ್ರಿಗೆ ಮನೆ ಅಂತ ಯೋಚನೆ ಮಾಡಿದ್ರೆ ಇಂಥವ್ರು ಏನು ಭ್ರಷ್ಟಾಚಾರ ತೊಲಗಿಸ್ತೀನಿ ಅಂತ ಬಂದವ್ರು ಏನು ಯೋಚನೆ ಮಾಡ್ತಿದ್ದಾರೆ, 7.61 ಕೋಟಿ ಅಂತ ಈ ಕೇಜ್ರಿವಾಲ್ ಅವ್ರ ನಿವಾಸ ಅಪ್ರೂವ್ ಆಗಿ 2020ರಲ್ಲಿ ಕೊನೆಗೆ 33 ಕೋಟಿಗೆ ಫಿನಿಶ್ ಆಗುತ್ತೆ. 2022ರಲ್ಲಿ 342% ಒರಿಜಿನಲ್ ಎಸ್ಟಿಮೇಟ್ಗಿಂತ ಜಾಸ್ತಿ ಆಗುತ್ತೆ. ಅಂದ್ರೆ ಭ್ರಷ್ಟಾಚಾರ ಹೇಗೆ ತಾಂಡವವಾಗ್ತಿದೆ ಕೇಜ್ರಿವಾಲ್ ಸರ್ಕಾರದಲ್ಲಿ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ ಅನ್ನೋ ವಾಗ್ದಾಳಿ ಆಯ್ತು. 10 ಲಕ್ಷದ ಕೋಟ್ ಹಾಕೋರು ನಮ್ಮ ಮನೆ ಬಗ್ಗೆ ಮಾತಾಡ್ತಾರೆ, ಪಾಪ ಬಂಗ್ಲೆ ಅಂತ ಮಾತಾಡ್ತಾರಲ್ಲ ಅಂತ ಕೇಜ್ರಿವಾಲ್ ತಿರುಗೇಟ್ ಕೊಟ್ರು. ಅದಕ್ಕೆ ಮೋದಿ ಏನು ಹಾದಿ ಬೀದಿಲಿ ಹೋಗೋ ಲೆಕ್ಕ ಕೊಡ್ತಿಲ್ಲ, CAG ರಿಪೋರ್ಟ್ ಏನು ಹೇಳ್ತಿದ್ಯೋ ಅದನ್ನು ಹೇಳ್ತಿದ್ದಾರೆ ಅನ್ನುವಂಥ ಕೌಂಟರ್ ಬಂತು. CAG ಲೀಕ್ಡ್ ರಿಪೋರ್ಟ್ ಈಗ ಈ ಅಂಶಗಳನ್ನ ತೆರೆದಿಟ್ಟಿದೆ. ಬಿಜೆಪಿ ಕೇಜ್ರಿವಾಲ್ ವಿರುದ್ಧ, ಆಪ್ ವಿರುದ್ಧ ಸೋಪು, ಕರ್ಟನ್ನು, ಕಿಚನ್ನು, ಎಷ್ಟೆಷ್ಟು ಕೋಟಿಗಟ್ಟಲೆ ಭ್ರಷ್ಟಾಚಾರ ನಡೆದಿದೆ ಬರೀ CM ಮನೆ ಸುತ್ತ. ಇವರ ವೈಭವಕ್ಕೆ, ಇವರ ಲಕ್ಸುರಿಗೋಸ್ಕರ ಯಾವ ರೀತಿ ಲೂಟಿ ಹೊಡೆದಿದ್ದಾರೆ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದಾರೆ. ಸೊ ನೀವು ಇವರು ಬಹಳ ಸಿಂಪಲ್ ವ್ಯಕ್ತಿ, ಆಮ್ ಆದ್ಮಿ ಭ್ರಷ್ಟಾಚಾರ ತೊಲಗಿಸುತ್ತೆ ಅಂತ ತಾನೇ ಇವ್ರನ್ನ ಆಯ್ಕೆ ಮಾಡಿ ತಂದು ಕೂರಿಸಿದ್ದು, ನಿರಂತರವಾಗಿ ಗೆಲ್ಲಿಸಿದಿರಾ, ಅವಕಾಶ ಕೊಟ್ಟಿದ್ದೀರಾ, ಅದರ ಅಸಲಿಯತ್ತೇನು ನೋಡಿ ಅಂತ ಈಗ ಬಂಡವಾಳ ಬಯಲು ಮಾಡೋದಕ್ಕೆ ನಿಂತಿದೆ ಬಿಜೆಪಿ. CAG ರಿಪೋರ್ಟ್ ಅನ್ನೇ ಹಿಡ್ಕೊಂಡು CAG ರಿಪೋರ್ಟ್ ಏನ್ ಹೇಳಿದೆ ಅನ್ನುವ ಲೆಕ್ಕಾಚಾರವನ್ನ ದೆಹಲಿ ಜನರ ಮುಂದಿಟ್ಟು ಈಗ ಸ್ವತಃ ಮೋದಿ, ಅಮಿತ್ ಶಾ ಸೆಡ್ ಹೊಡೆಯೋದಕ್ಕೆ ನಿಂತಿದ್ದಾರೆ. ಇದು ಆಪ್ ಡಾ ಅಂತ ಹೇಳುವ ಮೂಲಕ ಹೇಗೆ ದೆಹಲಿ ಜನರನ್ನ ವಂಚಿಸಿದ್ದಾರೆ ಅಂತ ಅಟ್ಯಾಕ್ ಮಾಡುವ ಮೂಲಕ ಈಗ 5 ಅಂಶಗಳ ಸೂತ್ರ ರಚನೆಯಾಗಿದೆ ಬಿಜೆಪಿಯಿಂದ ಆಮ್ ಆದ್ಮಿ ಕಟ್ ಹಾಕೋದಿಕ್ಕೆ. ನಂಬರ್ 1, ಈಗ ಮೋದಿಯೇ ಅಲ್ಲಿ ಡೆಲ್ಲಿಯಲ್ಲಿ CM ಫೇಸ್ ತರ, ಅಂದ್ರೆ ಅವರ ನಾಯಕತ್ವದಲ್ಲೇ ಎಲೆಕ್ಷನ್ಗೆ ಹೋಗೋದು. ಯಾರು CM ಫೇಸ್ ಮೊದಲೇ ಡಿಕ್ಲೇರ್ ಮಾಡದೆ, ಅನೌನ್ಸ್ ಮಾಡದೆ, ಸಾಮೂಹಿಕ ನಾಯಕತ್ವ. ಆದ್ರೆ ಮೋದಿಯೇ ಮುಖ, ಕೇಜ್ರಿವಾಲ್ ವರ್ಸಸ್ ಮೋದಿ ಅನ್ನೋ ತರ ಈ ಎಲೆಕ್ಷನ್ ಮಾಡಿದಲ್ಲಿ ಲಾಭ ಆಗತ್ತೆ ಅನ್ನೋ ಲೆಕ್ಕಾಚಾರ. ಅದೇ ರೀತಿ ಮಾಡೋ ನಿರ್ಧಾರ ಆಗಿದೆ. ಅದೇ ರೀತಿಯಲ್ಲಿ ಸ್ವತಃ ಅಖಾಡಕ್ಕಿಳಿದಿದ್ದಾರೆ ಮೋದಿ, ತಾನೇ ಅಟ್ಯಾಕ್ ಮಾಡೋ ಮೂಲಕ. ಮೋದಿ ಮತ್ತು ಅಮಿತ್ ಶಾ
ಈ ಎಲೆಕ್ಷನ್ ಅನ್ನ ಲೀಡ್ ಮಾಡ್ತಿದ್ದಾರೆ. ಶೀಶ್ ಮಹಲ್ ವಿಚಾರವನ್ನೇ ಹೋದಲ್ಲಿ ಬಂದಲ್ಲಿ ಎತ್ತಿಕೊಳ್ಳುವ ಮೂಲಕ ಕಡು ಭ್ರಷ್ಟ ತನ್ನ ಮನೆಗೆ ಇಷ್ಟು ಖರ್ಚು ಮಾಡಿಕೊಳ್ಳುವ ಆಮ್ ಆದ್ಮಿ ಸಿಎಂ ನೋಡಿ ಇವರು ಅಂತ ಅಟ್ಯಾಕ್ ಮಾಡುವ ಮೂಲಕ, ಇನ್ನು ಆಮ್ ಆದ್ಮಿಯ ಈ ದುರಾಡಳಿತ ಅಂತ ಕೆಲವೊಂದು ವಿಚಾರಗಳನ್ನು ಎತ್ಕೊಂಡಿದ್ದಾರೆ. ಯಮುನಾ ಹಾಗೆ ಏರ್ ಪೊಲ್ಯೂಷನ್, ಯಮುನೆಯ ಪರಿಸ್ಥಿತಿ, ಏರ್ ಪೊಲ್ಯೂಷನ್ ಡೆಲ್ಲಿಯಲ್ಲಿ ಅದು ಜಗತ್ತಿಗೆ ಗೊತ್ತಿರೋ ವಿಚಾರ. ಮತ್ತು ಈ ಲೋಕಲ್ ವಿಷಯಗಳನ್ನು ಹೈಲೈಟ್ ಮಾಡೋದು, ಲೋಕಲ್ ಆಗಿ, ಇಲ್ಲಿ ನ್ಯಾಷನಲ್ ವಿಚಾರಗಳೆಲ್ಲ ಡೆಲ್ಲಿ ಎಲೆಕ್ಷನಲ್ಲಿ ಬೇರೆ ರೀತಿ ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಖ ಮೋದಿ ಅಮಿತ್ ಶಾದು, ಆದರೆ ವಿಷಯ ಲೋಕಲ್ದು, ಈ ರೀತಿ ಐಡಿಯಾವನ್ನು ಮಾಡಿರೋದು. ಡಬಲ್ ಎಂಜಿನ್ ಸರ್ಕಾರವೇ ಇಲ್ಲಿ ಸೂಕ್ತ ಅಂತ ಹೇಳುವ ಮೂಲಕ. ಮತ್ತು ಬಿಜೆಪಿ ಬಹಳ ಸ್ಟ್ರಾಂಗ್ ಆಗಿ ಈ ಆಮ್ ಆದ್ಮಿ ಪ್ರಾಮಿಸ್ ಅನ್ನು ಕೌಂಟರ್ ಮಾಡೋದಕ್ಕೆ ನಿಂತಿದೆ. ಮೇಜರ್ ಅಸ್ತ್ರ ಏನು ಆಮ್ ಆದ್ಮಿದು? ಎಲೆಕ್ಟ್ರಿಸಿಟಿ, ಫ್ರೀ ಎಲೆಕ್ಟ್ರಿಸಿಟಿ ಮತ್ತು 2100 ರೂಪಾಯಿ ಮಹಿಳೆಯರಿಗೆ ಅನೌನ್ಸ್ ಮಾಡಿರೋದು. ಅದನ್ನು ಮೀರಿಸೋ ಥರ ಕಾಂಗ್ರೆಸ್ 2500 ಅನೌನ್ಸ್ ಮಾಡಿದೆ, ನಾವು ಜಾಸ್ತಿ ಕೊಡ್ತೀವಿ ಅಂತ. ಈಗ ಬಿಜೆಪಿ ಏನು ಮಾಡ್ತಾ ಇದೆ ಅಂತ ಕೇಳಿದ್ರೆ, ಸ್ಲಮ್ ಅವ್ರಿಗೆ, ಕೊಳಗೇರಿ ನಿವಾಸಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಆ ಮತದಾರರ ವರ್ಗವನ್ನು ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೆ ಮನೆ ಕೊಡೋದಕ್ಕೆ ಹೊರಟಿರೋದು. ಈ ಅಪಾರ್ಟ್ಮೆಂಟ್ ಮಾಡೆಲಲ್ಲಿ ಅಲ್ಲಿ ಮನೆ ಕಟ್ಟಿಸ್ಕೊಡೋದಕ್ಕೆ ಹೊರಟಿರೋದು. ಆ ಮೂಲಕ ನಾವು ಜನರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀವಿ, ದುಡ್ಡು ಬರುತ್ತೆ ಹೋಗುತ್ತೆ ಆದರೆ ಮನೆ ಇರುತ್ತೆ ಅನ್ನುವಂಥ ಒಂದು ಬಹುದೊಡ್ಡ ಭರವಸೆಯೊಂದಿಗೆ ಅಖಾಡಕ್ಕಿಳಿದಿರೋದು. ಪೂರಿ ದಿಲ್ಲಿ ಕೋ ಭಾರತ್ ಮಂಡಪಂ ಪರ್ ಗರ್ವ ಹೈ, यशो भूमि पर गर्व है, कर्तव्य पथ पर, नेशनल वॉर मेमोरियल पर आज दिल्ली के कितने ही परिवार, यानी एक प्रकार से वहां भरा रहता है, हजारों की तादाद में लोग आते हैं वहां। यानी दिल्ली में जितने भी बड़े बड़े काम हो रहे हैं, जो बहुत बड़ा खर्च होता है, बजट लगाया जाता है, वो यहां केंद्र सरकार करती है। और मुझे देखकर दुख होता है कि यहां आपदा वालों ने दिल्ली के 10 साल बर्बाद कर दिए। आपदा वालों को कोई भी दायित्व मिलने का मतलब दिल्ली के लोगों को दंड मिलना। आप जैसे ही मेट्रो से उतरते हैं, नेशनल हाईवे से अंदर कॉलोनियों की तरफ रिक्शा लेते हैं, ಪ್ರಮುಖವಾಗಿ ಬಿಜೆಪಿಗೆ ನಿರೀಕ್ಷೆ ಇರೋದೇನು, ಈ ಸಲ ಕಾಂಗ್ರೆಸ್ಸು ಕೂಡ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ. ಕಾಂಗ್ರೆಸ್ಸು ಇಲ್ಲಿ ಈ ಸಲನಾದ್ರೂ ನಾವು ಮತ್ತೆ ಎದ್ದು ನಿಲ್ಲಲೇಬೇಕು ಅಂತ ಪ್ರತಿಷ್ಠೆಯಾಗಿ ತಗೊಂಡಿದೆ. ಈ ಮೈತ್ರಿ INDI ಕೂಟ ಎಲ್ಲ ಛಿದ್ರ ಆಗಿ ಪ್ರತ್ಯೇಕವಾಗಿ ಹೋಗ್ತಿದ್ದಾರೆ. BSP ಕಾಂಗ್ರೆಸ್ಸು ಆಮ್ ಆದ್ಮಿ ವೋಟ್ ಬ್ಯಾಂಕ್ ಅನ್ನ ಡಿವೈಡ್ ಮಾಡುತ್ತೆ. ಬಹಳಷ್ಟು ಸೀಟ್ಗಳಲ್ಲಿ ಆಪ್ಗೆ ಇದು ಕಾಸ್ಟ್ಲಿ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇಲ್ಲಿ ನಮಗೆ ಗೇನ್ ಆಗುತ್ತೆ ಅಂತ ಅನ್ಕೊಳ್ತಿರೋ. ಸೊ ಈ 5 ಅಂಶಗಳ ಫಾರ್ಮುಲಾ ಬಿಜೆಪಿಯದ್ದು. ಮಹಾರಾಷ್ಟ್ರ ಭರ್ಜರಿ ಗೆಲುವು, ಹರಿಯಾಣ ಯಾರು ಅಂದ್ಕೊಂಡಿರ್ಲಿಲ್ಲ ಗೆಲ್ಲತ್ತೆ ಅಂತ, ಅದೇ ರೀತಿ ಡೆಲ್ಲಿ ಗೆಲ್ಲಬೇಕು. ಅನಿರೀಕ್ಷಿತವಾಗಿ ಬಿಜೆಪಿ ಯಾರು ಊಹೆ ಮಾಡದ್ದನ್ನ ಸಾಧಿಸಿ ತೋರಿಸುವಂತ ಒಂದು ಫಾರ್ಮುಲಾ ರೆಡಿ ಆಗಿದೆ ಅನ್ನೋದು ಕಮಲ ಪಡೆಯ ಕಾನ್ಫಿಡೆನ್ಸ್. ಇದ್ರ ನಡುವೆ DK ಶಿವಕುಮಾರ್ ಅವರೆಲ್ಲ ಎಂಟ್ರಿ ಕೊಟ್ಟು ಡೆಲ್ಲಿ ಎಲೆಕ್ಷನ್ನ ಸೂತ್ರವನ್ನು ಹಿಡಿದುಕೊಳ್ಳೋ ತರ ಕಾಣಿಸ್ತಾ ಇದೆ. ರಾಷ್ಟ್ರ ಮಟ್ಟದ ನಾಯಕರಾಗಿ ಅಬ್ಬರಿಸೋದಕ್ಕೆ ಸಿದ್ಧವಾದಂಗೆ ಕಾಣಿಸ್ತಾ ಇದೆ. ಈ ಮೂಲಕ ಗ್ಯಾರಂಟಿ ಘೋಷಣೆಗಳನ್ನೆಲ್ಲ ಮಾಡಿ ಬಂದ್ರು. ಕರ್ನಾಟಕ ಮಾಡೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅವರನ್ನೇ ಕರೆಸಿದ್ದು CM ಸಿದ್ದರಾಮಯ್ಯನವ್ರನ್ನೆಲ್ಲ. DKಯನ್ನೇ ಯಾಕೆ ಕರೆಸಿದ್ರು ಅನ್ನೋ ಕುತೂಹಲ, ಆಕ್ರೋಶ ಇಲ್ಲಿ ಕೈಪಡೆಯಲ್ಲಿ ಎಲ್ಲ ನೋಡ್ತಾ ಇದ್ದೀವಿ. ಸೊ ಅವ್ರು ಲೀಡ್ ಮಾಡೋ ತರ ಕಾಣಿಸ್ತಿದೆ ಎಲ್ಲ ಬಲಗಳನ್ನ ಡೆಲ್ಲಿ ಎಲೆಕ್ಷನ್ಗೆ ಕೈಪಡೆಗೆ ತುಂಬುವ ಮೂಲಕ. ಸೊ ಟ್ರಯಾಂಗಲ್ ಫೈಟ್ಗೆ ರೆಡಿ ಆಗಿದೆ ರಾಜಧಾನಿ ದೆಹಲಿಯ ಅಖಾಡ. ಕಾದ್ ನೋಡೋಣ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.